ಇನ್ನು ದೂರುದಾರ ಅಜ್ಞಾತ ದೂರುದಾರನಿಗೆ ರಕ್ಷಣೆ ಕೊಡ್ತಾ ಇರೋದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್. ತಾನೂ ಕೃತ್ಯದಲ್ಲಿ ಭಾಗಿಯಾಗಿದ್ದೀನಿ ಅಂದ್ರೆ ನಾನು ನನ್ನ ಮೇಲಿನವರು ಹೇಳಿದ ಕಾರಣಕ್ಕಾಗಿ ಹೆಣಗಳನ್ನು ಹೂತಿದ್ದೀನಿ ಅಂತ ಆತ ಹೇಳಿದ್ದಾರೆ. ಆತನನ್ನು ಈಗ ಸಾಕ್ಷಿಯಾಗಿ ಈ ಕೇಸಲ್ಲಿ ತೆಗೆದುಕೊಳ್ಳಲಾಗಿದೆ. ಕೋರ್ಟ್ ಮೂಲಕ ಪ್ರೊಟೆಕ್ಷನ್ ಅನ್ನು ದೂರುದಾರ ಪಡೆದಿದ್ದಾನೆ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಇದರ ಅಡಿಯಲ್ಲಿ ಆತನಿಗೆ ರಕ್ಷಣೆ ಸಿಗ್ತಾ ಇದೆ. ದೂರುದಾರನಿಗೆ ರಕ್ಷಣೆ ಪಡೆದು ವಕೀಲರ ಜೊತೆಗೆ ಈ ಅನಾಮಿಕ ವ್ಯಕ್ತಿ ಇರೋದು. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಅನ್ವಯ ಆತ ಈ ಕೇಸ್ನಲ್ಲಿ ತಾನು ಮಾಡಿರುವಂಥ ತಪ್ಪನ್ನು ಒಪ್ಪಿಕೊಂಡು ನನಗೆ ಪಾಪಪ್ರಜ್ಞೆ ಕಾಡ್ತಾ ಇದೆ, ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ನಾನು ಮೃತದೇಹಗಳ ಅಂತಿಮ ಸಂಸ್ಕಾರವನ್ನ ಬೇಕಾದ ರೀತಿಯಲ್ಲಿ ಮಾಡಿದ್ದೀನಿ. ಅಂದ್ರೆ ಯಾವುದೇ ಧಾರ್ಮಿಕ ವಿಧಿವಿಧಾನಗಳಾಗಲಿಲ್ಲ, ಆ ಮೃತದೇಹಕ್ಕೆ ಯಾರೋ ಹೇಳಿದ್ರು ಅಂತ ಗುಂಡಿ ತೋಡಿ ಹೂತು ಹಾಕಿದ್ದೀನಿ, ನನಗೆ ಅವಕಾಶ ಕೊಟ್ಟರೆ ನಾನು ಜಾಗ ತೋರಿಸ್ತೀನಿ ಅಂತ ಹೇಳಿದ್ದ. ಈ ಕಾರಣಕ್ಕಾಗಿ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಡಿಯಲ್ಲಿ ರಕ್ಷಣೆಯನ್ನು ಕೊಡಲಾಗ್ತಾ ಇದೆ. ಇನ್ನು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಅಡಿಯಲ್ಲಿ ದೂರುದಾರನಿಗೆ ಈಗ ರಕ್ಷಣೆಯನ್ನು ಕೊಡಲಾಗಿದೆ. ಅಪರಾಧ ಪ್ರಕರಣಗಳಲ್ಲಿ ಸಾಕ್ಷ್ಯ ನೀಡುವಂಥ ವ್ಯಕ್ತಿಗೆ ಇದರ ಅಡಿಯಲ್ಲಿ ರಕ್ಷಣೆಯನ್ನು ಕೊಡಲಾಗುತ್ತೆ. ನ್ಯಾಯಾಲಯಗಳಲ್ಲಿ ಮುಕ್ತವಾಗಿ ಸಾಕ್ಷ್ಯ ನೀಡೋದಕ್ಕೆ ಅನುಕೂಲ ಇದು. ಇನ್ನು ಸಾಕ್ಷಿಗಳಿಗೆ ಬೆದರಿಕೆಯಿಂದ ರಕ್ಷಿಸೋದಕ್ಕೂ ಕೂಡ ಈ ಸ್ಕೀಮ್ ಅಡಿಯಲ್ಲಿ ಅವಕಾಶ ಇದೆ. ಪ್ರಕರಣದ ಸಾಕ್ಷಿಯಾಗಿ ಹೇಳಿಕೆ ನೀಡೋರನ್ನ ರಕ್ಷಿಸೋದು, ಸಾಕ್ಷಿದಾರರನ್ನ ಮನೆಯಿಂದ ಬೇರೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡೋದು, ಸಾಕ್ಷಿಗಳಿಗೆ ಬೆದರಿಕೆ ಹಾನಿಯಾಗದಂತೆ ನೋಡಿಕೊಳ್ಳೋದು, ದೈಹಿಕ ರಕ್ಷಣೆ, ಸ್ಥಳಾಂತರ, ಬೆಂಗಾವಲು ಒದಗಿಸುವಂತ ಅವಕಾಶ ಇದೆ ಈ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಡಿಯಲ್ಲಿ. ಅದರಂತೆ ಈಗ ಈ ಅಜ್ಞಾತ ದೂರುದಾರನಿಗೂ ಕೂಡ ಅದೇ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಂದ್ರೆ ಇವತ್ತಿನ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಇವತ್ತು ಏನೇನಾಯ್ತು, ಇವತ್ತು ಶೋಧ ಕಾರ್ಯ ನಡೆಸದೇ ಇರೋದಕ್ಕೆ ಏನ್ ಕಾರಣ? ರಕ್ಷತ್, ಇವತ್ತು ಸ್ಥಳ ಪರಿಶೋಧನೆಗೆ SIT ಮುಂದಾಗಿರುವಂಥದ್ದು. ಆದ್ರೆ ಈ ಬಾರಿ ಅಂದ್ರೆ ಪಾಯಿಂಟ್ 13 SIT ಅವರು ಡಿಸೈಡ್ ಮಾಡಿದ್ದು GPR ತಂತ್ರಜ್ಞಾನವನ್ನ ಬಳಕೆ ಮಾಡಿ ಅಲ್ಲಿ ಸ್ಥಳ ಪರಿಶೋಧನೆಗೆ ಇವತ್ತು ಡಿಸೈಡ್ ಮಾಡಲಾಗಿತ್ತು. ನಿನ್ನೆ ಪ್ರಣವ್ ಮೊಹಂತಿ ಅವರು ಅಂದ್ರೆ SIT ಚೀಫ್ ಯಾರಿದ್ದಾರೆ ಅವ್ರು ಬಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿಕೊಂಡು GPR ತಂತ್ರಜ್ಞಾನ ಬಳಕೆ ಮಾಡಿ ಸ್ಥಳ ಪರಿಶೋಧನೆಗೆ ನಿರ್ಧಾರ ಮಾಡಿದ್ರು. ಹಾಗೇನೆ ಅದಕ್ಕೆ ಏನೆಲ್ಲ ಅಡೆತಡೆಗಳಿದ್ದಾವೆ ಮತ್ತೆ ಅದು ಎಷ್ಟು ಅಕ್ಯುರೇಟ್ ಆಗಿರುತ್ತೆ ಮತ್ತೆ ಎಷ್ಟು ಸಫಲತೆ ಕಾಣಬಹುದು ಅನ್ನೋದ್ರ ಬಗ್ಗೆ ತಜ್ಞರ ಅಭಿಪ್ರಾಯಗಳನ್ನ ಕೂಡ ಪಡೆದಿದ್ರು. ಇವತ್ತು ಆ ನಿಟ್ಟಿನಲ್ಲಿ ಒಂದು ಡೆಮೋ ಕೂಡ ಆಗುತ್ತೆ ಅನ್ನೋದಿತ್ತು. ಆದ್ರೆ ಇವತ್ತು ಆ ಮಿಷಿನ್ GPR ಮಿಷಿನ್ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನ ಮುಂದೂಡಲಾಗಿದೆ. ಮತ್ತೆ ತಜ್ಞರ ಅಭಿಪ್ರಾಯವನ್ನು ಮತ್ತಷ್ಟು ಕೇಳಲಾಗ್ತಾ ಇದೆ. ಮತ್ತೆ ಯಾವ ರೀತಿ ಅದನ್ನ ಬಳಕೆ ಮಾಡಿದ್ರೆ ಎಷ್ಟು ಅದು ಅಕ್ಯುರೇಟ್ ಆಗಿ ಇದು ಕೊಡುತ್ತೆ, ಮಳೆಗಾಲದಲ್ಲಿ ಅಂದ್ರೆ ಮಳೆ ಬರುವ ಸಂದರ್ಭದಲ್ಲಿ ಅದನ್ನ ಬಳಕೆ ಮಾಡಬಹುದಾ, ಒಂದ್ ವೇಳೆ ಮಳೆ ಬರುವ ಸಂದರ್ಭದಲ್ಲಿ ಆ ಸಿಗ್ನಲ್ಗಳು ವೀಕ್ ಆಗೋದಿಲ್ವಾ, ಆ ತರದ್ದೆಲ್ಲ ಪ್ರಶ್ನೆಗಳಿಗೆ ತಜ್ಞರು ಈಗಾಗಲೇ ಇದನ್ನ ಹೇಳಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾಳೆ ಅದರ ಬಗ್ಗೆ ನಿರ್ಧಾರ ಕೈಗೊಂಡು ಮತ್ತೆ GPR ಬಂದ್ರೆ ನಾಳೆ ಒಂದು ಡೆಮೋ ಇರುತ್ತೆ ಅನ್ನೋದು ಒಂದು ಮಾಹಿತಿ ಇದೆ. ಅಥವಾ ಡೈರೆಕ್ಟ್ ಆಗಿ ಅದನ್ನೇ ಪೆನಿಟ್ರೇಟ್ ಮಾಡ್ಲಿಕ್ಕೆ GPR ಬಳಕೆ ಮಾಡಿ ಮತ್ತೆ ಸ್ಥಳ ಪರಿಶೋಧನೆಗೆ SIT ಮುಂದಾಗಬಹುದು. ರಕ್ಷತ್, ಕಿರಣ್, ಈಗ GPR ಬಳಕೆ ಮಾಡ್ತಾರೆ ಅಂತಾದ್ರೆ 13 ನಂಬರ್ನ ಪಾಯಿಂಟಿಗೆ ಮಾತ್ರನಾ ಅಥವಾ 1 ರಿಂದ 13 ಎಲ್ಲಾ ಕಡೆ ಬಳಕೆ ಆಗತ್ತಾ? ರಕ್ಷತ್, ಒಂದು ಮಾಹಿತಿಯ ಪ್ರಕಾರ ಇದು ಸರ್ಫೇಸ್ ಫ್ಲಾಟ್ ಆದ ಸರ್ಫೇಸ್ ಅಲ್ಲಿ ಮಾತ್ರ ವರ್ಕ್ ಮಾಡಬಹುದು ಅನ್ನೋದಿದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಇದು ಮೌಂಟೆಡ್ ರಾಡಾರ್ ಆದ್ರೆ ಅದನ್ನ ಯಾವ ರೀತಿ ಬಳಕೆ ಮಾಡಬಹುದು ಅನ್ನೋದು ತಜ್ಞರು ಅದರ ಬಗ್ಗೆ ಮಾಹಿತಿ ಕೊಡಬಹುದು. ಆದ್ರೆ ಒಂದು ಮೌಂಟೆಡ್ ರಡಾರ್ ಅಥವಾ ಈ ಒಂದು GPR ಸಿಸ್ಟಮ್ ಏನಿದೆ ಇದು ಫ್ಲಾಟ್ ಸರ್ಫೇಸ್ ಅಲ್ಲಿ ಮಾತ್ರ ವರ್ಕ್ ಮಾಡಬಹುದು. ಅದು ಕೂಡ ಡ್ರೈ ಲ್ಯಾಂಡ್ ಅಲ್ಲಿ ಅಂತಿದೆ, ಡ್ರೈ ಆಗಿರ್ಬೇಕು. ವೆಟ್ ಲ್ಯಾಂಡ್ ಅಥವಾ
ಮಳೆ ಬರುವ ಸಂದರ್ಭದಲ್ಲಿ ತುಂಬಾ ಕಷ್ಟ. ಮತ್ತು ಒಂದ್ ವೇಳೆ ಹಿಲ್ಲಿ ರೀಜನ್ಸ್ಗಳಲ್ಲಾದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಆ ಮಿಷಿನ್ ಅದನ್ನ ಯಾವ ರೀತಿ ಅದನ್ನ ಫೋಕಸ್ ಮಾಡಬೇಕು ಅನ್ನೋದು ಕಷ್ಟ ಆಗುತ್ತೆ. ಮತ್ತೆ ಸಿಗ್ನಲ್ಗಳು ವೀಕ್ ಆದ್ರೆ ಆ ಏನು ಅಕ್ಯುರೇಸಿ ಇರುತ್ತೆ ಅದು ಸಿಗೋದಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೊಂದು ಮಾಹಿತಿಯ ಪ್ರಕಾರ ಇದು ಹೆಚ್ಚಾಗಿ ವಾರ್ಗಳಲ್ಲಿ ಅಂದ್ರೆ ಯುದ್ಧ ಕಾಲದಲ್ಲೂ ಕೂಡ GPR ಸಿಸ್ಟಮ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಯಾಕೆ ಲ್ಯಾಂಡ್ ಮೈನ್ಸ್ ಗಳನ್ನ ಡಿಟೆಕ್ಟ್ ಮಾಡಕ್ಕೂ ಅದನ್ನ ಬಳಕೆ ಮಾಡ್ತಾರೆ. ಅಂದ್ರೆ ಇದು ಹೆಚ್ಚಾಗಿ ಮೆಟಲ್ ಗಳನ್ನ ಡಿಟೆಕ್ಟ್ ಮಾಡುತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಫೊರೆನ್ಸಿಕ್ ಪ್ರಯೋಗಕ್ಕೂ ಕೂಡ ಇದನ್ನ ಬಳಕೆ ಮಾಡಬಹುದು ಅನ್ನೋದಿದೆ. ಹಾಗೆ ಈ ಭೂಮಿಯ ಅಡಿಯಲ್ಲಿ ಇರುವಂತಹ ಏನು ಅಸ್ಥಿಪಂಜರಗಳಿದಾವೆ ಅದನ್ನು ಕೂಡ ಡಿಟೆಕ್ಟ್ ಮಾಡ್ಲಿಕ್ಕೆ ಈ ಒಂದು ತಂತ್ರಜ್ಞಾನ ಸಹಕಾರಿ ಆಗುತ್ತೆ. ಮತ್ತೆ ಇದು ಮೊದಲ ಬಾರಿಗೆ ಅನ್ನೋ ಒಂದು ಮಾತಿದೆ. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.